ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಬ್ರೋ ಮಾತಾಡ್ತಾ ಇದ್ದೀನಿ. ನಿನ್ನೆ ಎಲ್ಲ ಸೀಲರ್ ಮಾಡಿದ್ದು ನೋಡಿದ್ದೀರಾ. ಇವತ್ತು ಬನ್ನಿ, ಈ ನೋಡಿ ಈ ಥರ ಕಲರ್ಗಳೆಲ್ಲ ವೈಟ್ ಇದೆಯಲ್ಲ, ಇದನ್ನೆಲ್ಲವ ಸೇಮ್ ಈ ಮರ ಯಾವ ಕಲರ್ ಇದೆಯೋ ಅದೇ ಥರ ಮಾಡೋದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ಇಬ್ಬರು ಮಾಡ್ತಾಯಿದ್ದಾರೆ. ಇದು ಬೇರೆ ಬೇರೆ ಕಲರ್ ಇದೆ ನೋಡಿ. ಈ ಕಲರ್ನೆಲ್ಲ ಸೇಮ್ ಮಾಡಬೇಕು. ಚಿಕ್ಕ ಪುಟ್ಟದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ ಇದು. ನೋಡಿ ಎಲ್ಲ ಕಲರ್ ಮಾಡ್ಕೊಂಡು ಬಟ್ಟೆನಲ್ಲಿ ವಾಶ್ ಮಾಡ್ಕೊಂಡು ಮಾಡಬೇಕು. ಈ ವೈಟ್ ಕಾಣಿಸ್ತೈತೆ ನೋಡಿ, ಇದೆಲ್ಲ ವೈಟ್ ಎಲ್ಲ ಹೋಗಬೇಕು ಅಂದರೆ ಈ ಥರ ಫುಲ್ ಕಲರ್ ಮ್ಯಾಚ್ ಮಾಡಿ ಸೇಮ್ ಒಂದೇ ಥರ ಮಾಡಬೇಕು ಫ್ರೆಂಡ್ಸ್. ಇದೇ ಪಾಲಿಶಲ್ಲಿ ಇಂಪಾರ್ಟೆಂಟ್ ಅಂದರೆ, ಯಾಕೆಂದರೆ ಮರ ಬೇರೆ ಬೇರೆ ಕಾಣಿಸಿದ್ರೆ ಸುಮ್ಮನೆ ವೈಟ್ ಕಾಣಿಸುತ್ತೆ ನೋಡಿ. ತುಂಬ ಡಿಫ್ರೆನ್ಸ್ ಇದೆ ಮರ ನೋಡಿ. ವೈಟ್ ಕಾಣಿಸ್ತಾಯಿದೆಯಲ್ಲ ನಿಮಗೆ, ಅದನ್ನೆಲ್ಲ ನೋಡಿ ಈ ಥರ ಬ್ರಷ್, ಇದು ಚಿಕ್ಕದಿರೋದ್ರಿಂದ ಬ್ರಷಲ್ಲಿ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಬಟ್ಟೆನಲ್ಲೇ ಮಾಡ್ತೀವಿ ನೋಡಿ. ಎಲ್ಲ ನೀಟಾಗಿ ಇದನ್ನು ವೈಟ್ ಇರೋದನ್ನೆಲ್ಲ ಕಲರಿಂಗ್ ಮಾಡ್ಕೊತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟೊಂದು ವೈಟ್ ಇದೆ ಮರ ನೋಡಿ. ನೋಡಿ ಈ ಥರ ಕಲರಿಂಗ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಕಲರಿಂಗ್ ಮಾಡೋದ್ರಿಂದ ಒಂದೇ ಥರ ಕಾಣಿಸುತ್ತೆ ನೋಡಿ. ನಿಮ್ಗೆ ಉದಾಹರಣೆ ಇಲ್ಲಿ ಮಾಡಿದ್ದೀವಿ ತೋರಿಸ್ತೀನಿ ನೋಡಿ. ಇದೂ ಸಹ ಎಷ್ಟು ವೈಟ್ ಇದೆ ಮರ ನೋಡಿ. ಈ ಥರ ವೈಟ್ ಇರೋದನ್ನೆಲ್ಲವ ಈಗ ಕಲರ್ ಮಾಡಿದ್ದೀವಿ ಫ್ರೆಂಡ್ಸ್. ಇದು ಆಲ್ರೆಡಿ ಕಲರಿಂಗ್ ಆಗೋಗಿರೋದು ನೋಡಿ. ವೈಟ್ ಇರೋದೆಲ್ಲ ಎಷ್ಟು ನೀಟಾಗಿ ಕಲರಿಂಗ್ ಆಗಿದೆ ಫ್ರೆಂಡ್ಸ್. ನೋಡಿ ಇದೆಲ್ಲ ಕಂಪ್ಲೀಟ್ ಆಗಿದೆ. ಏಕೆಂದರೆ ಓನರು ಯಾವ್ಯಾವ ಥರ ಕಲರ್ ಕೇಳ್ತಾರೋ ಅದನ್ನೇ ನಾವು ಕಲರ್ ಮಾಡ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿದೆ ನೋಡಿ. ವೈಟ್ ಏನು ಕಾಣಿಸ್ತಿಲ್ಲ, ಗ್ರೈನ್ಸ್ ಕಾಣಿಸ್ಬೇಕಂತ ಜಾಸ್ತಿ ಡಾರ್ಕ್ ಏನು ಮಾಡಿಲ್ಲ, ಗ್ರೈನ್ಸ್ ಕಾಣಿಸ್ಬೇಕಂತ ಹಾಗೆ ಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್. ಇದೆಲ್ಲ ಕಂಪ್ಲೀಟ್ ಆಗಿದೆ, ಜಾಸ್ತಿ ಏನು ಡಾರ್ಕ್ ಮಾಡಿಲ್ಲ, ಸ್ವಲ್ಪನೇ ಮಾಡಿದ್ದೀವಿ ನೋಡಿ. ಇದೆಲ್ಲ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಆಲ್ರೆಡಿ ನೋಡಿ. ಮರ ಎಲ್ಲ ಸೇಮ್ ಒಂದೇ ಥರ ಕಾಣಿಸುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ಕಲರ್ ಮ್ಯಾಚ್ ಮಾಡೋಕ್ಕೆ ಯಾವ ಥರ ಮಿಕ್ಸ್ ಮಾಡ್ತಾರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್.